ನಮಸ್ಕಾರ. ಕರ್ನಾಟಕ ಈ ದಿನಗೆ ಸ್ವಾಗತ. ನಾನು ತುಳಸಿ ಹರೀಶ್. ಇದು ಈ ದಿನದ ಹೆಡ್ಲೈನ್ಸ್. ಹಾಸನ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆದ ಪಂದ್ಯಾವಳಿಗಳನ್ನು ಉದ್ಘಾಟಿಸಿದ ಶಾಸಕ ಸ್ವರೂಪ್ ಪ್ರಕಾಶ್. ಕ್ರೀಡೆಗಳ ಯಶಸ್ವಿಗೆ ವೈಯಕ್ತಿಕ ಸಹಕಾರದ ಭರವಸೆ, ಸರ್ಕಾರದ ಸಹಕಾರಕ್ಕೆ ಮನವಿ. ಶಾಲೆಗೆ ಟೀಚರ್ ಬೇಕು ಎಂದು ವಿಡಿಯೋ ಮಾಡಿ ಅಳಲು ತೋಡಿಕೊಂಡ ವಿದ್ಯಾರ್ಥಿನಿ. ಇಂದು ಶಾಲೆಗೆ ದೌಡಾಯಿಸಿದ ಶ್ರೇಯಸ್ ಪಟೇಲ್ ಸೂಕ್ತ ಕ್ರಮದ ಭರವಸೆ. ಕಟಾವಿಗೆ ಬಂದಿರುವ ಭತ್ತವನ್ನ ನಾಶಗೊಳಿಸಿದ ಆನೆಗಳ ಹಿಂಡು. ಕಾಡಾನೆಗಳ ದಾಳಿಗೆ ಹೈರಾಣಾದ ರೈತರು. ಬೇಲೂರು ತಾಲೂಕಲ್ಲಿ ನಿಲ್ಲದ ಕಾಡಾನೆ ದಾಂಧಲೆ. ಕರ್ನಾಟಕ ರಾಜ್ಯ ಹಾಗೂ ಹಾಸನ ಜಿಲ್ಲಾ ಬಾಸ್ಕೆಟ್ಬಾಲ್ ಅಸೋಸಿಯೇಷನ್ ಸಹಯೋಗದಲ್ಲಿ ಇಂದು ಹಾಸನದ ಜಿಲ್ಲಾ ಕ್ರೀಡಾಂಗಣದಲ್ಲಿ ಕರ್ನಾಟಕ ಗ್ರಾಮೀಣ ಬಾಸ್ಕೆಟ್ಬಾಲ್ ಲೀಗ್ ಪಂದ್ಯಾವಳಿ ನಡೆಯಿತು. ಪಂದ್ಯಾವಳಿಯನ್ನ ಉದ್ಘಾಟಿಸಿದ ಶಾಸಕ ಸ್ವರೂಪ್ ಪ್ರಕಾಶ್, ಕ್ರೀಡೆ ದೈಹಿಕ ಹಾಗೂ ಮಾನಸಿಕ ಸಾಮರ್ಥ್ಯ ವೃದ್ಧಿಗೆ ಸಹಕಾರಿಯಾದುದು. ಇಂತಹ ಕ್ರೀಡಾ ಚಟುವಟಿಕೆಗಳು ಇನ್ನಷ್ಟು ನಡೆಯಬೇಕಿದೆ. ರಾಜ್ಯ ಮಟ್ಟ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರೀಡೆಗಳಿಗೆ ಪ್ರೋತ್ಸಾಹ ನೀಡಬೇಕು. ಬಾಸ್ಕೆಟ್ಬಾಲ್ ಕ್ರೀಡಾ ಪಂದ್ಯಾವಳಿಗೆ ಉತ್ತೇಜನ ಮಾಡುತ್ತೇವೆ. ನಾನು ವೈಯಕ್ತಿಕವಾಗಿಯೂ ಕೂಡ ಯಾವುದೇ ಚಟುವಟಿಕೆಗಳಿಗೆ ಸಹಕಾರ ನೀಡುತ್ತೇನೆ ಎಂದರು. ಕ್ರೀಡಾಪಟುಗಳು ನಮ್ಮ ಬಾಸ್ಕೆಟ್ಬಾಲ್ ಕ್ರೀಡಾಪಟುಗಳು ನಮ್ಮ ಸದಸ್ಯ ಶಾಲೆಯಲ್ಲಿ ಬಂದಿದ್ದಂಥವ್ರು. ಆ ಒಂದು ಸಂದರ್ಭದಲ್ಲಿ ಅದನ್ನು ನೆನಪಿಸ್ಕೊಳ್ತಾ ಈ ಒಂದು ಕಾರ್ಯಕ್ರಮದ ವೇದಿಕೆ ಎಲ್ಲ ಗೌರವಾನ್ವಿತ ಗಣ್ಯರಿಗೆ ಮತ್ತು ಎಲ್ಲ ಕ್ರೀಡಾಪಟುಗಳು ಮತ್ತು ಕ್ರೀಡಾ ಅಭಿಮಾನಿಗಳಿಗೆ ಎಲ್ಲರೂ ಕೂಡ ವಂದಿಸ್ತಾ, ಈಗಾಗಲೇ ನಾನು ಹೇಳ್ತಾ ಇದ್ದೆ, ಇವತ್ತೇನು ಪಂದ್ಯಾವಳಿ ಇದೆ, ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಂದ್ಯಾವಳಿಯನ್ನ ಮಾಡಬೇಕು. ಅದಕ್ಕಿಂತ ಮುಂಚೆ ನಮ್ದೇನು ಇಂಡೋರ್ ಸ್ಟೇಡಿಯಂ ಇದೆ, ಅಲ್ಲಿ ನಮ್ದು ಪ್ಲೇ ಗ್ರೌಂಡ್ ಕೂಡ ಅದು ಅಷ್ಟೊಳಗೆ ಸಂಪೂರ್ಣ ಆಗಿರುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಹಾಗಾಗಿ ದೊಡ್ಡ ಮಟ್ಟದ ಕಾರ್ಯಕ್ರಮ, ರಾಷ್ಟ್ರೀಯ ಮಟ್ಟದ ಒಂದು ಪಂದ್ಯಾವಳಿಯನ್ನು ಆಯೋಜಿಸಿ ತಾವೆಲ್ಲರೂ ಕೂಡ ವೀಕ್ಷಣೆ ಮಾಡಲಿಕ್ಕೆ ನಮ್ಮ ಹಾಸನ ಜಿಲ್ಲಾ ಏನು ಎಲ್ಲ ಜಿಲ್ಲಾ ಮಟ್ಟದ ಒಂದು ಎಲ್ಲರೂ ಕೂಡ ಬಂದು ವೀಕ್ಷಣೆ ಮಾಡಬೇಕು. ನಮ್ಮ ಬಾಸ್ಕೆಟ್ಬಾಲ್ ಒಂದು ಕ್ರೀಡೆಗೆ ನಾವು ಉತ್ತೇಜನವನ್ನು ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ಪ್ರತಿಯೊಂದು ವಿಚಾರಕ್ಕೂ ಕೂಡ ಏನು ಆಗ್ಲೇ ಒಂದು ಟ್ರಯಲ್, ಒಂದು ಡ್ರೆಸ್ ಚೇಂಜ್ ಮಾಡಲಿಕ್ಕೆ ಕೂಡ ಒಂದು ಟ್ರಯಲ್ ರೂಮ್ ಇದನ್ನು ಬೇಕು ಅಂತ ಕೇಳಿದರೆ ಅದನ್ನು ಕೂಡ ಸಂಪೂರ್ಣವಾಗಿ ಮುಂದಿನ ದಿನಗಳಲ್ಲಿ ಮಾಡೋಣ. ಪಂದ್ಯಾವಳಿಯನ್ನು ನಾವು ಕಳೆದ 10 ವರ್ಷದಿಂದ ಒಳಾಂಗಣ ಕ್ರೀಡಾಂಗಣದಲ್ಲಿ ಮಾಡಿದ್ವಿ. ಅದಾದ ನಂತರ ಇನ್ನೂವರೆಗೂ ಕೂಡ ಬಾಸ್ಕೆಟ್ಬಾಲ್ ಜಿಲ್ಲಾ ಮಟ್ಟ ಈ ತರ ಝೋನ್ ಲೆವೆಲ್ ನಲ್ಲಿ ಪಂದ್ಯಗಳು ನಡೀತಾ ಇದೆ. ಈಗ ನಮ್ಮ ಶಾಸಕರಿದೆ, ಏಪ್ರಿಲ್ ತಿಂಗಳಿನಲ್ಲಿ ರಾಷ್ಟ್ರ ಮಟ್ಟದ ಬಹುದೊಡ್ಡ ಒಂದು ಬಾಸ್ಕೆಟ್ಬಾಲ್ ಪಂದ್ಯಾವಳಿಯನ್ನ ಜಿಲ್ಲಾ ಒಳಾಂಗಣ ಕ್ರೀಡಾಂಗಣದಲ್ಲಿ ಆಯೋಜನೆಯನ್ನು ಮಾಡುವ ಮೂಲಕ 10 ರಾಜ್ಯಗಳಿಂದ ಕ್ರೀಡಾಪಟುಗಳನ್ನು ಕರೆಸುವಂತ ಕೆಲಸವನ್ನ ನಾವೆಲ್ಲರೂ ಸೇರಿ ಮಾಡ್ತೀವಿ ಅಂತ ಶಾಸಕರು ಭರವಸೆ ಕೊಟ್ಟಿದ್ದಾರೆ. ತಮ್ಮೆಲ್ಲರ ಸಹಕಾರ ಇರಲಿ. ಇವತ್ತು ನಾಳೆ ಅತ್ಯುತ್ತಮವಾಗಿ ಆಟ ಆಡೋದ್ರ ಜೊತೆಗೆ ಎಲ್ಲರೂ ಕೂಡ ಸಂತೋಷದಿಂದ ನಮ್ಮ ಹಾಸನ ಜಿಲ್ಲಾ ಹ್ಯಾಂಡ್ಬಾಲ್ ಸಂಸ್ಥೆ ಹಾಗೂ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಆಶ್ರಯದಲ್ಲಿ ರಾಜ್ಯ ಮಟ್ಟದ ಹೊನಲು ಬೆಳಕಿನ 20 ವರ್ಷ ವಯೋಮಿತಿಯ ಹ್ಯಾಂಡ್ಬಾಲ್ ಪಂದ್ಯಾವಳಿ ಹಾಸನದ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಶಾಸಕ ಸ್ವರೂಪ್, ಆಟಗಳಲ್ಲೇ ಅತಿವೇಗದ ಆಟ ಹ್ಯಾಂಡ್ಬಾಲ್ ಪಂದ್ಯ. ಈ ಪಂದ್ಯಾವಳಿಗೆ ಹಾಸನ ಜಿಲ್ಲೆಯಲ್ಲಿ ಇನ್ನಷ್ಟು ಉತ್ತೇಜನ ನೀಡಬೇಕಿದೆ. ಸರ್ಕಾರದ ಸಹಕಾರವೂ ಅಗತ್ಯವಾಗಿದೆ. ದೊಡ್ಡ ಮಟ್ಟದ ಯಶಸ್ವಿಗೆ ಸದಾ ಪ್ರೋತ್ಸಾಹದಾಯಕರಾಗಿರುತ್ತೇನೆ ಎಂದ ಅವರು, ಕ್ರೀಡಾಪಟುಗಳ ಜೀವನ ಉಜ್ವಲವಾಗಿರಲಿ ಎಂದು ಹಾರೈಸಿದರು. ಆಟಗಳೆಲ್ಲ ಇದು ಅತಿ ವೇಗವಾದಂತ ಎರಡನೇ ಆಟ ನಮ್ಮ ಹ್ಯಾಂಡ್ಬಾಲ್ ಆಟ ಅಂತ. ಹಾಗಾಗಿ ಬಹಳ ವಿಶೇಷವಾದ ಪಂದ್ಯ ನಮ್ಮ ಹ್ಯಾಂಡ್ಬಾಲ್ ಪಂದ್ಯ. ಈ ಒಂದು ಪಂದ್ಯಕ್ಕೆ ನಾವು ನಮ್ಮ ಹಾಸನ ಜಿಲ್ಲೆಯಲ್ಲಿ ಇನ್ನಷ್ಟು ಉತ್ತೇಜನ ಕೊಡಬೇಕು. ಯಾವುದೋ ಒಂದು ಕ್ರೀಡೆಗೆ ಬಂದರೂ ಕೂಡ ನಾನು ನಮ್ಮ ತಂದೆಯವರು ಕೂಡ ನಿರಂಜನ್ ಮಾಸ್ಟರ್ ಮತ್ತು ನಮ್ಮ ತಂದೆಯವರು ಕೂಡ ಎಲ್ಲ ಕ್ಲಾಸ್ಮೇಟ್ಸ್ ಆದ ಸಂದರ್ಭದಲ್ಲಿ ಕೂಡ ನಮ್ಮ ತಂದೆಯವರು ಅವರು ಕೂಡ ಕ್ರೀಡಾಪಟು, ಅವರು ಕೂಡ ಕುಸ್ತಿ ಬಹಳಷ್ಟು ಕ್ರೀಡೆಗಳಿಗೆ ಆಡ್ಕೊಂಡು ಅವರು ಕೂಡ ಪ್ರೋತ್ಸಾಹನ ಕೊಡ್ಕೊಂಡ್ ಬರ್ತಿದ್ರು. ಹಾಗಾಗಿ ನಾವೆಲ್ಲ ಕೂಡ ಕ್ರೀಡೆಗಳಿಗೆ ಪ್ರೋತ್ಸಾಹ ಕೊಡಬೇಕು ಅಂತ ನಮ್ಮ ಮನಸ್ಸಲ್ಲಿದ್ರು ಕೂಡ ನಮ್ಮ ಒಂದು ಸರ್ಕಾರದ ಒಂದು ಸಹಕಾರ ಮತ್ತು ನಮ್ಮೆಲ್ಲರ ವೈಯಕ್ತಿಕವಾಗಿ ನಾನು ಯಾರೋ ಕೂಡ ಸಂದರ್ಭದಲ್ಲಿ ಯಾರೇ ಬಂದ್ರು ಕೂಡ ಕ್ರೀಡೆಗಳಿಗೆ ಸಹಕಾರ ಮಾಡೋಣ ಅಂತ ಯಾರು ಕೂಡ ಹೇಳೋಂತಲ್ಲ. ಯಾಕಂದ್ರೆ ಕ್ರೀಡೆಗಳಿಗೆ ತಾವು ಎಷ್ಟು ನೋಡಿದ್ವಿ. ಹಾಗೆ 500-600 ಮಕ್ಕಳು ಹೆಚ್ಚು ಬಂದಿದ್ರಿ. ನನಗೂ ಕೂಡ ಬಹಳಷ್ಟು ಮಕ್ಕಳು ಜಾಸ್ತಿ ಇದ್ರು. ಹಾಗಾಗಿ ಇಂಥ ಒಂದು ಪಂದ್ಯಕ್ಕೆ ನಾವು ಪ್ರೋತ್ಸಾಹನ ಕೊಡಬೇಕು. ದೊಡ್ಡ ಮಟ್ಟಕ್ಕೆ ಈ ಒಂದು ಪಂದ್ಯನ ತಗೊಂಡೋಗ್ಬೇಕು. ವಿಶೇಷವಾಗಿ ಹಾಸನ ಜಿಲ್ಲೆಯಲ್ಲಿ ನಾವೆಲ್ಲ ಒಂದ್ ಕಡೆ 1 ಎಕರೆ ಜಾಗವನ್ನು ತಗೊಂಡು ಹೇಳ್ತಾ ಇದ್ವಿ. ಹ್ಯಾಂಡ್ಬಾಲ್ ಸಂಸ್ಥೆಯವರು 1 ಎಕರೆ ಜಾಗ. ಹೊಳೆನರಸೀಪುರ ತಾಲೂಕಿನ ಹಳ್ಳಿ ಮೈಸೂರು ಹೋಬಳಿ ನಗರನಹಳ್ಳಿ ಸರ್ಕಾರಿ ಪ್ರೌಢಶಾಲೆಯ 10ನೇ ತರಗತಿ ವಿದ್ಯಾರ್ಥಿನಿಯೊಬ್ಬರು ತಮ್ಮ ಶಾಲೆಯಲ್ಲಿ ಶಿಕ್ಷಕರ ಕೊರತೆ ಇದೆ ಎಂದು ದಯವಿಟ್ಟು ಸ್ಪಂದಿಸಿ ಸಮಸ್ಯೆ ಬಗೆಹರಿಸಿ ಎಂದು ಮಾಡಿದ್ದ ಮನವಿಗೆ ಸಂಸದ ಶ್ರೇಯಸ್ ಪಟೇಲ್ ಸ್ಪಂದಿಸಿದ್ದಾರೆ. ಸಮಸ್ಯೆ ತಮ್ಮ ಗಮನಕ್ಕೆ ಬರುತ್ತಿದ್ದಂತೆಯೇ ಇಂದು ಶಾಲೆಗೆ ದೌಡಾಯಿಸಿದ ಶ್ರೇಯಸ್ ಪಟೇಲ್ ಮಕ್ಕಳ ಸಮಸ್ಯೆ ಆಲಿಸಿದರು. ಶಿಕ್ಷಕರೊಂದಿಗೂ ಮಾತುಕತೆ ನಡೆಸಿದ ಅವರು, ಗ್ರಾಮೀಣ ಭಾಗದ ಅದರಲ್ಲೂ 10ನೇ ತರಗತಿ ಮಕ್ಕಳಿಗೆ ಯಾವುದೇ ರೀತಿಯಲ್ಲೂ ತೊಂದರೆ ಆಗಬಾರದು ಎನ್ನುವುದು ನನ್ನ ಕಾಳಜಿ. ಈ ಕುರಿತು ತಕ್ಷಣವೇ ಸೂಕ್ತ ಕ್ರಮಗಳನ್ನು ಕೈಗೊಂಡು ವಿದ್ಯಾರ್ಥಿಗಳ ವ್ಯಾಸಂಗಕ್ಕೆ ಅನುಕೂಲ ಕಲ್ಪಿಸಲಾಗುತ್ತದೆ ಎಂದು ಭರವಸೆ ನೀಡಿದರು.
ವಿದ್ಯಾರ್ಥಿಗಳು ಧೈರ್ಯವಾಗಿ ಸಮಸ್ಯೆಯನ್ನ ನನ್ನ ಗಮನಕ್ಕೆ ತಂದಿರುವುದಕ್ಕೆ ಅಭಿನಂದನೆ ಸಲ್ಲಿಸಿದ ಸಂಸದರು ಶೀಘ್ರವೇ ಶಿಕ್ಷಕರ ಕೊರತೆಗೆ ಅಂತ್ಯ ಹಾಡುವ ಮೂಲಕ ಮಕ್ಕಳ ಉತ್ತಮ ಕಲಿಕೆಗೆ ಅವಕಾಶ ಮಾಡಿಕೊಡಲಾಗುವುದು ಎಂದು ತಿಳಿಸಿದರು. ಇಂತಹ ವಿದ್ಯಾರ್ಥಿಗಳು ಭವಿಷ್ಯದಲ್ಲಿ ಸಮಾಜದ ಸಮಸ್ಯೆ ನಿವಾರಿಸಲು ನೆರವಾಗಬಲ್ಲರು ಎಂದು ಇದೇ ವೇಳೆ ಪ್ರಶಂಸೆ ವ್ಯಕ್ತಪಡಿಸಿದರು. ಅದೊಂದು ಮತ್ತೆ ಟೀಚರ್ಸ್ ಸ್ವಲ್ಪ ಇಲ್ಲಂದ್ರೆ ಎಲ್ಲ ಕಡೆ ಸ್ವಲ್ಪ ಯೂಸ್ ಮಾಡಿದ್ದಾರೆ ಕಂಟಿನ್ಯೂ ಯಾರು ಓಡಿಲ್ಲ ಆಗ್ತಾರೆ ಬಂದೇ ಇಲ್ಲ ಈ ಸೈನ್ಸ್ಗೆ ವಾರದ 3 ದಿವಸ ಬರ್ತಾರಂತೆ ಎಲ್ಲಿ ಟೀಚರ್ ತಗೊಂಡ್ರಿ ಕಾಲದಲ್ಲಿ ಕೂತ್ಕೊಳ್ಳಿ ಅದು ಸ್ಪೆಷಲ್ ಆಗಿ ಈ ಸ್ಕೂಲ್ ಎಲ್ಲ ತಗೋಬೇಕು ಗಲೀಜಿದೆ ಸ್ಕೂಲ್ ಎಲ್ಲ ಗಲೀಜು ಒಳಗಡೆ ರೂಮಲ್ಲೆಲ್ಲ ಯಾವ ಇವತ್ತು ಒಟ್ಟು ಪರ್ಮನೆಂಟ್ ಅವರಿಬ್ರು ಗೆಸ್ಟ್ 3 ಜನ ರಜದಲ್ಲಿದ್ದಾರೆ. ಆಮೇಲೆ ಬುಕ್ಕಲ್ಲೂ ಏನೆಲ್ಲ ಖಾಲಿ ಇರ್ತವ್ರೆ, ಸಿಗ್ನೇಚರ್ ಆಗಿಲ್ಲ ಏನಿಲ್ಲ. ಇವತ್ತಲ್ಲ ವೀಕಿಂದ ನೀವು ಸರಿ ಮಾಡ್ತಿದ್ರಲ್ಲ ಇಲ್ಲ ಇಲ್ಲಿದ್ರು ಫೈನ್ ಹಾಕಿಲ್ಲ, ನೀವು ಚೆಕ್ ಮಾಡಿ ನೋಡಿ. ಆಮೇಲೆ ಗೆಸ್ಟ್ ಅವ್ರು ದಿನ ಬರಕ್ ನೋಡಿ ಸರ್ ತಲೆ ಕೆಟ್ಟು ಸಿಕ್ಕಾಪಟ್ಟೆ ಗಲೀಜಿದೆ ಇಲ್ಲ. ಸರ್ ನಮ್ಮ ನಿನ್ನೆ 1 ಗಂಟೆ ಕನ್ನಡ ಇದಕ್ಕೆ ಸೈನ್ಸ್ಗೆ ಸರ್ ಕನ್ನಡ ತಂದಿದ್ದಾರೆ. ಸೈನ್ಸ್ ಡೆಪ್ಟೇಷನ್ ಅದೇ ಅಲ್ವಾ ಹೇಳಿದ್ದು ನಿನ್ನೆ? ಸರ್ ಸಿಂಗಾಪುರಿಂದ 3 ದಿನ ಬರ್ತಾರೆ. ಇವತ್ತು ಅವರು ಗುರುವಾರ ಶುಕ್ರವಾರ ಶನಿವಾರ ಇದೆ. ಇವತ್ತು ಅವರಿಗೆ ಟ್ರೈನಿಂಗ್ ಇದೆ. ಸೊ ನಿನ್ನೆ ಮೊನ್ನೆ ಇತ್ತು, ಗುರುವಾರ ಶುಕ್ರವಾರ ಅಂತಿಷ್ಟು ನಿನ್ನೆ ಪೋಸ್ಟ್ಪೋನ್ ಆಗಿತ್ತು. ಇವತ್ತಿದೆ ಟ್ರೈನಿಂಗ್. ಈಗ ಬೇಕಾಗಿರೋದು ಯಾವ್ದು ನಿಮಗೆ? ಸರ್ ನಮಗೆ ಎಮರ್ಜೆನ್ಸಿ ಹಿಂದಿ ನಮಗೆ ಹಿಂದಿ ಸರ್ ನಮಗೆ ಡೆಪ್ಟೇಷನ್ ಇದ್ದಾರೆ ಸರ್. ಆಂಧ್ರದಿಂದ ಬರ್ತಾರೆ, ವಿತ್ ವೈಸ್ ಇಲ್ಲ. ಆಂಧ್ರದಿಂದ ಯಾವ್ದು ಬೇಕಾಗಿರೋದು ಸರ್ ಇಂಪಾರ್ಟೆಂಟ್ ಹಿಂದಿ ಮತ್ತು ಈ ಮಿಕ್ಕಿದೆಲ್ಲ ಗೆಸ್ಟ್ ಇದ್ದಾರೆ ಸರ್. ಎಷ್ಟು ವೀಕ್ಲಿ ದಿನ ಬರಕ್ಕೆ ಏನೋ ಬರ್ತಾರೆ ಸರ್ ಒಂದೊಂದು ದಿನ. ಮೇಡಮ್ ಗೆಸ್ಟ್ ತಾನೆ ಗೆಸ್ಟೇ ಅವ್ರಿಗೆಲ್ಲ ಎಕ್ಸಾಮ್ ಎಲ್ಲ ಇದ್ದಾಗ ಒಂದೊಂದು ದಿನ ಬರುತ್ತೆ. ಇವರೆಲ್ಲ ಎಷ್ಟು ಜನ? ಇಬ್ಬರು ಇದ್ದಾರೆ, ಇನ್ನೊಬ್ರು ಇದ್ದಾರೆ. ಅವ್ರು ನಾಳೆ ಎಕ್ಸಾಮ್ ಇದೆ. ಏನೋ ಮಕ್ಕಳು ಪಾಠ ಮಾಡ್ಬೋದು ಎಷ್ಟೊತ್ತು 1 ಗಂಟೆ ಬರೀ ಅಟ್ಲೀಸ್ಟ್ 10th ಅವ್ರಿಗಾದ್ರು ಮಾಡ್ಬೇಕಲ್ಲ. ಬರ್ತೀನಿ ಅವ್ರೇನು ಸರ್ ಅವ್ರು ಇಂಗ್ಲೀಷ್ ನೀವು ಹಿಂದಿ ಕೇಳ್ತಿರೋದ್ರಿಂದ? ಸರ್ ಹಿಂದಿಯಲ್ಲಿ ಸರ್ ನನಗೆ ಆಲ್ರೆಡಿ ಡೆಪ್ಟೇಷನ್ ಇದ್ದಾರೆ ಸರ್. ವೀಕ್ಲಿ ವೈಸ್ ಬರ್ತಾರೆ, ವಾರಕ್ಕೆ 2 ದಿನ, ಬುಧವಾರ ಮತ್ತು ಗುರುವಾರ ವೀಕ್ಲಿ ವೈಸ್ ಎಷ್ಟೆಷ್ಟು ಪೀರಿಯಡ್ ತಗೊಳ್ತಾರೆ ಸರ್? ಎಲ್ಲನೂ ಇಂಗ್ಲೀಷ್ ಮಾಡ್ತಾರೆ. 8, 9, 10 3 ತಗೊಳ್ತಾರೆ. ಬಂದಾಗ ಸರ್ ಪ್ರಾಬ್ಲಮ್ ಇಲ್ಲ, ವಾರಕ್ಕೆ 2 ದಿನ. ಸೊ ಅದು ಏನಂದ್ರೆ ಈಗ ಮೇಡಮ್ ಸರ್ ಒರಿಜಿನಲ್ ಹ್ಯಾಂಡ್ ಹೋಗಿ 2-3 ವರ್ಷ ಆಯಿತು. ಆಫ್ಟರ್ ದಟ್ ನಮಗೆ ಬೇಸಿಕ್ ಇಲ್ಲಲ್ಲ ಹಿಂದಿಗೆ ಸರ್ ಬರೆಯೋದೇ ಮಕ್ಕಳು 8 ದಿನ. ಸೊ ಅವರು ಡೆಪ್ಟೇಷನ್ ಸರ್ ಈಗ 2 ನಮ್ಮಲ್ಲಿ ಸ್ಟೇಜ್ ಜಾಸ್ತಿ ಬರೋದಿಲ್ಲ. 2 ದಿನ ಬಂದರೆ 1 ದಿನ ರಜೆ ಬರುತ್ತೆ. ಸೊ ಅದೇ ಬರೋಕ್ಕಾಗಿಲ್ಲ. ಸೊ ಈಗ ಈ ವಾರ ಅವ್ರು ಬಂದಿಲ್ಲ. ಸೊ ಈ ಥರ ಬರೋಣಾದ್ರೆ 15 ಡೇಸ್ ಗ್ಯಾಪ್ ಕೊಡುತ್ತೆ. ಸೊ ಬೇಸಿಕ್ ನಾಲೆಡ್ಜ್ ಮಕ್ಕಳಿಗೆ ಇದ್ದಂಗಾಗುತ್ತೆ. ಹಿಂದಿ ಡ್ರಾಯಿಂಗ್ ಯಾರು ಸರ್? ಡ್ರಾಯಿಂಗ್ ಅವರು ಇವತ್ತು ಟ್ರೈನಿಂಗ್ ಎಲ್ಲ ಟ್ರೈನಿಂಗ್ ಇದ್ದಾರೆ ಅಂತಿದ್ದೀರಿ ನೀವು? NMMS ಟ್ರೈನಿಂಗ್ ಸರ್ ನನಗಿತ್ತು. ನಾನು ಡ್ರಾಯಿಂಗ್ ಅವ್ರು ಕಳಿಸಿ ನಾನು ನೋಡ್ಕೊಂಡಿದ್ದೀನಿ. CPZ ಸರ್ ಡೆಪ್ಟೇಷನ್ ಅವ್ರಿಗೂ ಟ್ರೈನಿಂಗ್ ಇದೆ ಸರ್. NMMS ಟ್ರೈನಿಂಗ್ ಏನು ಟ್ರೈನಿಂಗ್ ಸರ್? NMMS ಟ್ರೈನಿಂಗ್ ಅಂತ ಅದು ಎಕ್ಸಾಮ್ ಸರ್, 8th ಅವ್ರಿಗೆ ಎಕ್ಸಾಮು. ಸೊ ಆ ಟ್ರೈನಿಂಗು ಗುರುವಾರ ಶುಕ್ರವಾರ ಇತ್ತು. ನಿನ್ನೆ ಇಲ್ಲದೆ ಇರೋದಕ್ಕೆ ಇವತ್ತು ಪೋಸ್ಟ್ಪೋನ್ ಆಗಿದೆ. ಇವತ್ತು ನಮ್ಮ ಡೆಪ್ಟೇಷನ್ ಎಲ್ಲಿ ಟ್ರೈನಿಂಗ್ ಅದು? ಸರ್ ಇದು ಕರ್ನಾಟಕ ಬ್ಯಾಂಕ್ ಸ್ಕೂಲಲ್ಲಿ. ಆರ್ಟ್ಸ್ ಅದೇ ಆರ್ಟ್ಸ್ ಬಂದಿರಲ್ವಾ ಅವರು? ಡ್ರಾಯಿಂಗ್ ಅವರೇ ಬೇರೆ ಯಾವ್ದಾದ್ರು ಪಾಠ ಮಾಡ್ತಾರಲ್ವಾ? ಕನ್ನಡ ಯಾರು ಸರ್? ಕನ್ನಡ ಬಂದಿದ್ದಾರೆ. ಇಲ್ಲಿ ಇದ್ರಲ್ಲ ಇವರು ಈ ಕನ್ನಡನಾ? ಕನ್ನಡ ಮತ್ತು ಒರಿಜಿನಲ್ ಲ್ಯಾಂಗ್ವೇಜ್ ಸರ್ ಕನ್ನಡ ಮ್ಯಾಥಮೆಟಿಕ್ಸ್ ಮಾಡ್ತಾರೆ. ಮನಮೋಹನ್ ಸಿಂಗ್ ತಮ್ಮ ಮೊದಲ ಬಜೆಟ್ನಲ್ಲಿ ಜಾರಿಗೆ ತಂದ ಆರ್ಥಿಕ ಸುಧಾರಣೆ ಕ್ರಮಗಳು ದೇಶದ ಆರ್ಥಿಕತೆಯ ಚಿತ್ರಣವನ್ನೇ ಬದಲಿಸಿದವು. ಭದ್ರ ಅಡಿಪಾಯ ಹಾಕಿದ ಮುತ್ಸದ್ದಿ ರಾಜಕಾರಣಿಯವರಾಗಿದ್ದರು ಎಂದು ಬೇಲೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನಿಶಾಂತ್ ಹೇಳಿದರು.
ನಗರದ ಕಾಂಗ್ರೆಸ್ ಕಚೇರಿಯಲ್ಲಿ ಇಂದು ಬೆಳಗ್ಗೆ ನಡೆದ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ಶ್ರದ್ಧಾಂಜಲಿ ಸಭೆಯಲ್ಲಿ ಮಾತನಾಡಿದ ಅವರು, ಅರ್ಥಶಾಸ್ತ್ರಜ್ಞರಾಗಿ ಹಲವು ಹುದ್ದೆಗಳನ್ನು ನಿಭಾಯಿಸಿದ ಮನಮೋಹನ್ ಸಿಂಗ್ ಸಾಮರ್ಥ್ಯವನ್ನ ಅರಿತಿದ್ದ ಅಂದಿನ ಪ್ರಧಾನಿ ಪಿವಿ ನರಸಿಂಹರಾವ್ ಅವರು ಯುಜಿಸಿ ಅಧ್ಯಕ್ಷರಾಗಿದ್ದ ಸಿಂಗ್ ಅವರನ್ನ ಕರೆದು ಹಣಕಾಸು ಸಚಿವರನ್ನಾಗಿ ಮಾಡಿದ್ದರು. ಭಾರತ ಇಂದು ಜಾಗತಿಕ ಮಟ್ಟದಲ್ಲಿ ತನ್ನದೇ ಆದ ಮಹತ್ವ ಹೊಂದಿದರೆ ಅದಕ್ಕೆ ಸಿಂಗ್ ಅವರ ಕೊಡುಗೆ ದೊಡ್ಡದು. ತುಂಬಿದ ಕೂಡ ತುಳುಕುವುದಿಲ್ಲ ಎಂಬಂತೆ ಹೆಚ್ಚು ಮಾತನಾಡದೆ ಹೆಚ್ಚು ಕೆಲಸ ಮಾಡಿದ ದೂರದೃಷ್ಟಿಯ ಮುತ್ಸದಿ ರಾಜಕಾರಣಿ ಅವರಾಗಿದ್ದರು ಎಂದರು. ಕಾಂಗ್ರೆಸ್ ಪಕ್ಷದ ಮಾಜಿ ಪ್ರಧಾನಮಂತ್ರಿಗಳು ಆದಂತಹ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಮರಣದ ಸುದ್ದಿ ಬಂದು ಕೇಳಿದ ತಕ್ಷಣ ಕಾಂಗ್ರೆಸ್ಸಲ್ಲಿ ಒಂಥರ ಸೂತಕದ ಮನೆಯ ರೀತಿ ಎಲ್ಲ ಬೆಳಗಾವಿಯಲ್ಲಿದ್ದಂಥ ನಮ್ಮ ರಾಜ್ಯ ಹಾಗೂ ರಾಷ್ಟ್ರದ ನಾಯಕರುಗಳೆಲ್ಲ ಇದ್ದು ಒಂದು ಸಮಾವೇಶ ಮಾಡಬೇಕು ಅಂತೇಳಿ ಅಲ್ಲಿ ರಾಷ್ಟ್ರದ ಎಲ್ಲ ನಾಯಕರುಗಳು ಒಳಗೊಂಡಂತೆ ಕಾಂಗ್ರೆಸ್ ಭಾಗಿಯಾಗಿದ್ವಿ. ಆ ಕ್ಷಣ ನಮ್ಮೆಲ್ಲರನ್ನ ನಿರ್ಧಾರಗೊಳಿಸ್ತು. ಈಗ ಆಗ್ಬಿಡ್ತಲ್ಲ, ಇಂಥ ಒಬ್ಬ ಅರ್ಥಶಾಸ್ತ್ರಜ್ಞ ಮತ್ತು ಸಮಾಜವನ್ನು ತಿದ್ದಿದವರು, ಬೇಕಾದಷ್ಟು ರೈತಾಪಿ ಜೀವನಕ್ಕಿರ್ಬೋದು ಮತ್ತು ನಿಮಗೆ ಬೇರೆ ಬೇರೆ ರಂಗಗಳಲ್ಲಿ ನಂತರ ಪುರಸಭಾಧ್ಯಕ್ಷ ಎಆರ್ ಅಶೋಕ್ ಮಾತನಾಡಿ, 10 ವರ್ಷ ದೇಶದ ಅತ್ಯುನ್ನತ ಪ್ರಧಾನಿ ಹುದ್ದೆ ಅಲಂಕರಿಸಿದ ಮನಮೋಹನ್ ಸಿಂಗ್ ಅವರದ್ದು ಮಾತು ಕಡಿಮೆ, ಕೆಲಸ ಜಾಸ್ತಿ. ಈ ವ್ಯಕ್ತಿತ್ವವಾಗಿತ್ತು. ಭೂಸ್ವಾಧೀನ ಕಾಯ್ದೆ, ನರೇಗಾ, ಆರ್ಟಿಐ, ಆಹಾರ ಭದ್ರತಾ ಕಾಯ್ದೆ, ಶಿಕ್ಷಣ ಹಕ್ಕು ಕಾಯ್ದೆಯಂತಹ ಕ್ರಾಂತಿಕಾರಕ ಕಾಯ್ದೆಗಳನ್ನು ಜಾರಿಗೆ ತಂದು ದೇಶದ ಅಭಿವೃದ್ಧಿಗೆ ಮುನ್ನಡೆ ಬರೆದರು. ಮನಮೋಹನ್ ಸಿಂಗ್ರ ಜ್ಞಾನ ದೇಶದ ಅನೇಕ ಸಮಸ್ಯೆಗಳನ್ನು ಪರಿಹರಿಸಲು ಸಾಧ್ಯವಾಯಿತು. ಗರ್ವದಿಂದ ನಡೆದುಕೊಳ್ಳದೆ ವಿನಯಶೀಲ ವ್ಯಕ್ತಿಯಾಗಿದ್ದರು. ಮೃದು ಭಾಷೆಯಿಂದಲೇ ಅನೇಕರ ಹೃದಯ ಗೆದ್ದಿದ್ದಾರೆ ಎಂದರು. 2 ಬಾರಿ ಪ್ರಧಾನಿಗಳಾಗಿ ಅತಿ ಕಡು ಬಡತನದಲ್ಲಿ ಜನಿಸಿ ಈ ಒಂದು ಮೇಲ್ಮಟ್ಟಕ್ಕೆ ಬೆಳೆದು ಈ ಇಡೀ ದೇಶದ ಕಷ್ಟ ಸುಖವನ್ನು ಅರಿತು ಬಡ ಜನರಿಗೆ ಅನುಕೂಲವಾಗುವ ರೀತಿ ಆಡಳಿತ ನಡೆಸಿ ವಿದೇಶಾಂಗ ಸಚಿವರಾಗಿ ಹಾಗೂ ಈ ಆರ್ಥಿಕ ತಜ್ಞ ಏನು ಅಮೆರಿಕದಲ್ಲಿ ಕುಸಿತ ಆಯಿತು ಆರ್ಥಿಕವಾಗಿ, ಅವಾಗ ಅವರ ಸಲಹೆಯನ್ನು ಪಡೆಯಲು ಬರಾಕ್ ಒಬಾಮಾ ಅವರು ಸಹ ಬಂದು ಅವರ ಹತ್ರ ಸಲಹೆ ಪಡೆದು ಆ ದೇಶದ ಆರ್ಥಿಕ ಸ್ಥಿತಿಯನ್ನು ಸರಿಪಡಿಸಿಕೊಂಡಂಥ ಒಂದು ಕಾಲ ಇತ್ತು. ಆ ಒಂದು ಕಾಲಕ್ಕೆ ಇವರೇ ಸಹ ಅದಕ್ಕೆ ಸಾಕ್ಷಿಯಾಗಿರ್ತಾರೆ. ಡಾಕ್ಟರ್ ಮನಮೋಹನ್ ಸಿಂಗ್ ರವರು ನಮ್ಮ ದೇಶದಲ್ಲೂ ಸಹ ಆರ್ಥಿಕ ಸ್ಥಿತಿ ವ್ಯತ್ಯಾಸ ಆಯಿತು ಅಂದಾಗ ಅವರಿದ್ದಂಥ ಕಾಲದಲ್ಲಿ ಮೋದಿಯವರು ಸಹ ಅವರನ್ನು ಕೇಳಿ ಆರ್ಥಿಕ ಸ್ಥಿತಿನ ಹೇಗೆ ಸರಿಪಡಿಸಬೇಕು ಅಂತ ಹೇಳ್ಬಿಟ್ಟು ಕೇಳಿದಂಥ ಕಾಲವೂ ಸಹ ನಾವೆಲ್ಲ ಕಂಡಿದ್ದೇವೆ. ಕಟಾವಿಗೆ ಬಂದಿರುವ ಭತ್ತದ ಗದ್ದೆಗಳನ್ನು ಕಾಡಾನೆಗಳ ಹಿಂಡು ತುಳಿದು ನಾಶಪಡಿಸಿರುವ ಘಟನೆ ಬೇಲೂರು ತಾಲೂಕು ಅರೇಹಳ್ಳಿ ಹೋಬಳಿ ಮಲಸಾವರ ಹಾಗೂ ಅನುಘಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳಲ್ಲಿ ಶುಕ್ರವಾರ ರಾತ್ರಿ ನಡೆದಿದೆ. 22 ಕಾಡಾನೆಗಳು ಚಿಕ್ಕಸಾಲಾವರ ಗ್ರಾಮದ ಹರೀಶ್, ಶಾಂತಪ್ಪ, ಅಶೋಕ್, ಉಪೇಂದ್ರರವರಿಗೆ ಸೇರಿದ ಭತ್ತದ ಪೈರನ್ನ ನಾಶಪಡಿಸಿ ಮಂಜುನಾಥ್ ಎಂಬುವವರಿಗೆ ಸೇರಿದ ತೆಂಗಿನ ಮರಗಳನ್ನು ಮುರಿದಿವೆ. ಬಾವಿಕಟ್ಟೆ ಗ್ರಾಮದ ಸುಶೀಲಮ್ಮ ಎಂಬ ರೈತ ಮಹಿಳೆ ಕಟಾವು ಮಾಡಿ ರಾಶಿ ಹಾಕಿದ್ದ ಭತ್ತವನ್ನ ತುಳಿದು ಹಾಳು ಮಾಡಿದೆ. ಅನುಘಟ್ಟ ಗ್ರಾಮದ ಎಎನ್ ನಾಗರಾಜು ಎಂಬುವವರ 1 ಎಕರೆಯಷ್ಟು ಗದ್ದೆ ಭುವನೇಶ್ವರಿ ಗುಂಪಿನ ಕಾಡಾನೆಗಳ ಸಂಚಾರದಿಂದ ಸಮೃದ್ಧಿಯಾಗಿ ಬೆಳೆದಿದ್ದ ಬೆಳೆ ಧ್ವಂಸಗೊಂಡಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಕಟಾವು ಮಾಡಲಿದ್ದ ಬೆಳೆಯನ್ನ ಕಾಡಾನೆಗಳು ನಾಶಪಡಿಸಿದ್ದು ರೈತರಿಗೆ ಲಕ್ಷಾಂತರ ರು ನಷ್ಟ ಸಂಭವಿಸಿದೆ. ಚಾಮರಾಜನಗರ ಜಿಲ್ಲೆ ಹನೂರು ವಿಧಾನಸಭಾ ಕ್ಷೇತ್ರದ ಶಾಸಕ ಎಂಆರ್ ಮಂಜುನಾಥ್ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ವೀಕ್ಷಣೆ ಮಾಡಿ ಹೆದ್ದಾರಿ ಕಾಮಗಾರಿಯ ಬಗ್ಗೆ ಚರ್ಚಿಸಿದರು. ಶಾಸಕ ಎಂಆರ್ ಮಂಜುನಾಥ್ ಇಂದು ಕಾಮಗೆರೆ ರಸ್ತೆ ಮಾರ್ಗವಾಗಿ ಕೊಳ್ಳೇಗಾಲದಿಂದ ಮಲೆಮಹದೇಶ್ವರ ಬೆಟ್ಟ ಹಾಗೂ ಹನೂರು ರಸ್ತೆ ಮಾರ್ಗವಾಗಿ ಹಾದು ಹೋಗಿರುವ ರಾಷ್ಟ್ರೀಯ ಹೆದ್ದಾರಿ ರಸ್ತೆ ಹಾಗೂ ಸೇತುವೆ ನಿರ್ಮಾಣ ಕಾಮಗಾರಿಯನ್ನ ವೀಕ್ಷಿಸಿ ಕಾಮಗಾರಿಗಳನ್ನು ತ್ವರಿತಗತಿಯಲ್ಲಿ ಪೂರ್ಣಗೊಳಿಸಬೇಕೆಂದು ರಾಷ್ಟ್ರೀಯ ಹೆದ್ದಾರಿ ಕಾರ್ಯಪಾಲಕ ಅಭಿಯಂತರಗಳು ಹಾಗೂ ಕೊಳ್ಳೇಗಾಲ ಉಪವಿಭಾಗಾಧಿಕಾರಿ ಮಹೇಶ್ ಸೇರಿದಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಅರ್ಧ ಪ್ರಶ್ನೆ ಅಲ್ಲ. ನೋಡಿಲ್ಲ, ನೋಡ್ತೀವಿ. ನ್ಯೂಸ್ ನೋಡಿಲ್ಲ, ಅದರ ಸಕಲ ನೋಡಿ.
ಅಪಘಾತದಲ್ಲಿ ಮೃತಪಟ್ಟ ವ್ಯಕ್ತಿ ಬಳಿ ಇದ್ದ ಬೆಲೆಬಾಳುವ ಪದಾರ್ಥಗಳನ್ನು ಸುರಕ್ಷಿತವಾಗಿ ಮೃತ ಕುಟುಂಬದವರಿಗೆ ತಲುಪಿಸುವ ಮೂಲಕ 108 ತುರ್ತು ಸಹಾಯವಾಣಿ ಆಂಬ್ಯುಲೆನ್ಸ್ ವಾಹನ ಚಾಲಕ ಮಾನವೀಯತೆ ಮೆರೆದ ಘಟನೆಯೊಂದು ಮಳವಳ್ಳಿಯ ಹಲಗೂರಿನಲ್ಲಿ ನಡೆದಿದೆ. ಹಲಗೂರು ರಸ್ತೆಯ 108 ವಾಹನ ಚಾಲಕ ವಿಜಯ್ ಮಾನವೀಯತೆ ಮೆರೆದ ಚಾಲಕನಾಗಿದ್ದು, ರಾಷ್ಟ್ರೀಯ ಹೆದ್ದಾರಿ 948ರಲ್ಲಿ ಅಪಘಾತದಲ್ಲಿ ಗಾಯಗೊಂಡಿದ್ದ ಬೆಂಗಳೂರಿನ ವಾಸಿ ಗೋಪಾಲ್ನನ್ನ ಆಸ್ಪತ್ರೆಗೆ ಸಾಗಿಸುತ್ತಿದ್ದ ವೇಳೆ ಆಸ್ಪತ್ರೆಗೆ ಹೋಗುವ ಮುನ್ನವೇ ವ್ಯಕ್ತಿ ಮೃತಪಟ್ಟಿದ್ದು, ಮೃತಪಟ್ಟ ಗೋಪಾಲ್ ರವರ ಕುಟುಂಬಸ್ಥರಿಗೆ ಕರೆ ಮಾಡಿ ತಿಳಿಸಿದ ಚಾಲಕ ಮೃತರ ಬಳಿಯಿದ್ದ 30 ಗ್ರಾಂ ಚಿನ್ನ, 1 ವಾಚ್, ಉಂಗುರವನ್ನ ಪತ್ನಿ ಇಂದಿರಾ, ಪುತ್ರ ತೇಜಸ್ಗೆ ನೀಡಿ ಮಾನವೀಯತೆ ಮೆರೆದಿದ್ದಾರೆ. ಹಲಗೂರು PSC 108 ಡ್ರೈವರ್ ಆಗಿ ಕೆಲಸ ಮಾಡ್ತೀವಿ. ನಾನು ಮತ್ತು ಲಕ್ಷ್ಮಿ ಅಂತ ಸ್ಟಾಫು. ಮೊನ್ನೆ ನೈಟು 7 o'clock ಒಂದು ರಿಂಗ್ ರೋಡಲ್ಲಿ ಅಪಘಾತ ಆಗಿತ್ತು. ಅಪಘಾತದಲ್ಲಿ ಗೋಪಾಲ್ ಅನ್ನೋ ವ್ಯಕ್ತಿನ ಆಸ್ಪತ್ರೆ ಮಾರ್ಗ ಮಧ್ಯದಲ್ಲಿ ಸೇರಿಸಬೇಕಾದ್ರೆ ಆ ವ್ಯಕ್ತಿ ಮೃತಪಟ್ಟಿರ್ತಾನೆ. ಮತ್ತು ಆ ವ್ಯಕ್ತಿ ಸಂಬಂಧಿಕರ ಕಡೆಯಿಂದ ನನಗೆ ಕಾಲ್ ಮಾಡಿ ಒಂದು ಸ್ವಲ್ಪ ಒಡವೆ ಇದೆ, ಅದನ್ನು ಸೇವ್ ಮಾಡಿ ಅಂತ ಅಂದಿದ್ರು. ಅದನ್ನು ಸೇವ್ ಮಾಡಿ ಇಟ್ಟು 3 ದಿನ ಆದಮೇಲೆ ಅವರ ಮಿಸ್ಸಸ್ ಗೋಪಾಲ್ ಅವರ ಹೆಂಡತಿ ಮತ್ತು ಅವ್ರ ಮಗ ಇಬ್ಬರು ಬಂದಿದ್ದಾರೆ. ಸೊ ನಾನು ಅದೇ ಇವಾಗ ನಮ್ಮ ದೊಡ್ಡಮ್ಮ ಅವ್ರು ಹೇಳಿದ ಪ್ರಕಾರ ಇವ್ರು ಆ್ಯಂಬುಲೆನ್ಸ್ ಡ್ರೈವರು ನಂಬರ್ ಕೊಟ್ಟಿದ್ರು, ಅವರು ಒಡವೆ ಸೇಫ್ ಮಾಡಿಟ್ಟಿದ್ರು. ಸೊ ಇವಾಗ ಆದಮೇಲೆ ನಾನು ಅವ್ರ ಹತ್ರ ಬಂದು ಇಸ್ಕೊಂಡು ಹೋಗ್ತಾಯಿದ್ದೀನಿ. ಸೊ ನಮ್ಮಿಂದ ಏನೂ ತೊಂದರೆ ಇಲ್ಲ, ಅವರು ಕೊಟ್ಟಿದ್ದಕ್ಕೆ ತುಂಬ ಬೇಕಾಗಿದೆ ಸರ್. ನಮ್ಮದು ಸ್ವಂತ ಊರು, ನಾನು ಬೆಳೆದಿದ್ದೆಲ್ಲ ಬೆಂಗಳೂರು, ತಂದೆಯವರು ನಿಟ್ಟೂರು. ಅಕಾಲಿಕ ಮಳೆಯಿಂದಾಗಿ ಭತ್ತ ಬೆಳೆಯುವ ಬೆಳೆಗಾರರು ಸಂಕಷ್ಟಕ್ಕೆ ಸಿಲುಕಿದ್ದು, ಕೂಡಲೇ ಭತ್ತ ಖರೀದಿ ಕೇಂದ್ರ ತೆರೆಯಬೇಕೆಂದು ಕರ್ನಾಟಕ ಪ್ರಾಂತ ರೈತ ಸಂಘದ ಅಧ್ಯಕ್ಷ ಭರತರಾಜ್ ಒತ್ತಾಯಿಸಿದ್ದಾರೆ. ಮಳವಳ್ಳಿ ಪಟ್ಟಣದ ಪ್ರಾಂತ ರೈತ ಸಂಘದ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಕೇರಳ ಮಾದರಿಯಲ್ಲಿ ರಾಜ್ಯ ಸರ್ಕಾರ ಪ್ರೋತ್ಸಾಹಧನವನ್ನ ಎಂಎಸ್ಪಿ ಜೊತೆಗೆ ಹೆಚ್ಚುವರಿಯಾಗಿ 700 ರು ನೀಡುವ ಮೂಲಕ ಕ್ವಿಂಟಾಲ್ ಭತ್ತಕ್ಕೆ ಕನಿಷ್ಠ 3,000 ರುಗಳ ಬೆಂಬಲ ಬೆಲೆ ನೀಡಬೇಕು ಎಂದು ಒತ್ತಾಯಿಸಿದರು. ನವೆಂಬರ್ ತಿಂಗಳಲ್ಲೇ ಭತ್ತ ಖರೀದಿ ತೆರೆಯಬೇಕಾಗಿತ್ತು. ಜನವರಿ ಬರುತ್ತಿದ್ದರೂ ಇದುವರೆಗೂ ಭತ್ತದ ಖರೀದಿ ತೆರೆದಿಲ್ಲ. ಇದು ಜಿಲ್ಲಾಡಳಿತ, ತಾಲೂಕು ಆಡಳಿತದ ನಿರ್ಲಕ್ಷ್ಯ ಎಂದು ಕಾಣುತ್ತದೆ ಎಂದು ಆರೋಪಿಸಿದರು. ಆದರೆ ಅವರು ಹೇಳ್ತಾರೆ, ಇನ್ನೂ ಸಹ ಖರೀದಿಗೋಸ್ಕರವಾಗಿ ಸಾಫ್ಟ್ವೇರ್ ರಚನೆ ಆಗಲಿಲ್ಲ, ಟ್ರಾನ್ಸ್ಪೋರ್ಟ್ಗೆ ಯಾವುದೇ ರೀತಿಯ ಟೆಂಡರ್ ಆಗಲಿಲ್ಲ, ಹಮಾಲಿಗಳನ್ನು ಇನ್ನೂ ನಿಗದಿ ಮಾಡಲಿಲ್ಲ ಅಂತೇಳಿ. ಇದೆಲ್ಲವನ್ನು ನೋಡಿದ್ರೆ ಇವರು ಭತ್ತವನ್ನು ಖರೀದಿ ಮಾಡ್ತಕ್ಕಂಥ ವಿಚಾರದಲ್ಲಿ ಪ್ರಾಮಾಣಿಕವಾದಂಥ ಪ್ರಯತ್ನ ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರಕ್ಕೆ ಇಲ್ಲ ಅಂತಕ್ಕಂಥದ್ದು ಎದ್ದು ಕಾಣ್ತಾ ಇದೆ. ಇವೊಂದು ರೀತಿಯ ರೈತ ವಿರೋಧಿಯಾದಂಥ ನೀತಿಯನ್ನು ಶಾಸಕಾಂಗ ಮತ್ತು ಕಾರ್ಯಾಂಗಗಳು ಆಚರಿಸ್ತಾ ಇರ್ತಕ್ಕಂಥದ್ದಿದೆಯಲ್ಲ, ಇದನ್ನು ಕರ್ನಾಟಕ ಪ್ರಾಂತ ರೈತ ಸಂಘವಾಗಿ ನಾವು ಖಂಡಿಸ್ತೀವಿ. ರೈತರ ನೆರವಿಗೆ ಬರಬೇಕು ಅಂತೇಳಿ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಮತ್ತು ಮಳವಳ್ಳಿ ತಾಲೂಕಿನಲ್ಲಿ ಸುಮಾರು 23,500 ಎಕರೆ ಭತ್ತ ಇದೆ. 23,500 ಎಕರೆನಲ್ಲಿ ಭತ್ತ ಇದೆ. ಸುಮಾರು 7 ಲಕ್ಷ ಕ್ವಿಂಟಾಲ್ ಭತ್ತ ಬರ್ತಕ್ಕಂಥ ಒಂದು ನಿರೀಕ್ಷೆ ಇದೆ. ಕಳೆದ ಸಾಲಿನಲ್ಲಿ ಭತ್ತದ ರೇಟು ಖಾಸಗಿ ಮಾರುಕಟ್ಟೆಯಲ್ಲೇ 3,000ರಿಂದ 3,500 ರೂಪಾಯಿ ಇತ್ತು. ಇವತ್ತು 2ರಿಂದ 2,500 ರೂಪಾಯಿಗೂ ಕೇಳದೇ ಇರತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆದರೆ ಮೈಸೂರು ವಿಜಯನಗರದ ಯೋಗ ನರಸಿಂಹಸ್ವಾಮಿ ದೇವಾಲಯದ ಆವರಣದಲ್ಲಿ ಹೊಸ ವರ್ಷದ ಅಂಗವಾಗಿ ತಿರುಪತಿ ಮಾದರಿಯ 2 ಲಕ್ಷ ಲಡ್ಡು ವಿತರಣಾ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಪರಮಪೂಜ್ಯ ನಾಡೋಜ ಪ್ರೊಫೆಸರ್ ಭಾಷ್ಯಂ ಸ್ವಾಮೀಜಿ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಳೆದ ಹಲವಾರು ವರ್ಷಗಳಿಂದ ನಡೆಸಿಕೊಂಡು ಬರುತ್ತಿರುವಂತೆ ಈ ವರ್ಷವೂ ಹೊಸ ನೂತನ ಕ್ರೈಸ್ತ ವರ್ಷ ಆರಂಭದ ಅಂಗವಾಗಿ ಬುಧವಾರದಂದು ಮುಂಜಾನೆಯಿಂದಲೇ ದೇವಾಲಯದ ಆವರಣದಲ್ಲಿ ಪ್ರಕಾರೋತ್ಸವ ಮತ್ತು ದೇವಾಲಯಕ್ಕೆ ಆಗಮಿಸುವ ಭಕ್ತಾದಿಗಳಿಗೆ ತಿರುಪತಿ ಮಾದರಿಯ ಲಡ್ಡು ಮತ್ತು ಪುಳಿಯೋಗರೆ ವಿತರಣೆ ನಡೆಯುತ್ತಿದೆ ಎಂದರು. ವಿಶೇಷವಾಗಿ ಅಲಂಕಾರ ಹಾಕೋದು, ಪೂಜೆಗಳಾಕೋದು ತುಂಬ ವಿಶೇಷವಾಗಿ ನಡೀತಾ ಇದೆ. ಅಮ್ಮವರ ಕಾಲದಲ್ಲೂ ಕೂಡ ಈ ದೇವಸ್ಥಾನ ತುಂಬ ಬರೋರು, ತುಂಬ ಈ ಭಗವಂತನ ಮೇಲೆ ಅವರಿಗಿರುವಂಥ ಒಂದು ಆಸಕ್ತಿ ಅಷ್ಟಿಷ್ಟಲ್ಲ. ಅದೇ ರೀತಿ ಸ್ವಾಮಿಯವರು ಕೂಡ ಯಾವಾಗ ಒಂದು ಒಳ್ಳೆಯ ಆಶೀರ್ವಾದ ಮಾಡ್ತಿದ್ರು. ಆಶೀರ್ವಾದ ತಗೊಳ್ಳೋಕ್ಕೆ ಅಂತ ನಾವು ಬೆಂಗಳೂರಿನ ತಗೊಂಡು ಹೋಗ್ತಾ ಇದ್ವಿ. ಅಷ್ಟು ವಿಶೇಷವಾದ ಈ ಒಂದು ದೇವಸ್ಥಾನ, ಏನು ನರಸಿಂಹಸ್ವಾಮಿ ದೇವಸ್ಥಾನ, ಇದನ್ನು ನಾವು ಯಾವ ಕಾರಣಕ್ಕೂ ನಾವು ಮರೆಯಲ್ಲ. ನಮ್ಮ ಕುಟುಂಬದ ಮೇಲೆ ನಮ್ಮ ಸ್ವಾಮಿಗಳಿರ್ತಕ್ಕಂಥ ಪ್ರೀತಿ, ಅವರ ಅಣ್ಣ ತಮ್ಮ ಎಲ್ಲರೂ ಕಟ್ಟಿದಂಥ ಪ್ರೀತಿ ನಾನು ಯಾವತ್ತೂ ಮರೆಯಲ್ಲ, ಮರೆಯೋಕ್ಕಾಗೋದೂ ಇಲ್ಲ. ತುಂಬ ಈ ದೇವರ ಒಂದು ಕೇವಲ ಧಾರ್ಮಿಕ ನಿಧಿ ಪರಂಪರೆ ಈ ದೇವಸ್ಥಾನ ಯೋಗಾನುಷ್ಠಾನ ಮಹತ್ತರವಾದ ಯೋಗ ಕ್ಷೇಮ ಕಾಪಾಡ ಯೋಗ ಮತ್ತು ಕ್ಷೇಮ ಹೇಳು ಸ್ವಾಮಿಗೆ ಆವತ್ತು ವಿಜಯವಾದ ಅಲಂಕಾರ ಮಾಡಿ ವೈಷ್ಣವ ಕ್ಷೇತ್ರ ಮಾದೇವ ಶ್ರೀರಂಗ ಕ್ಷೇತ್ರ, ಕ್ಷೇತ್ರ, ಕ್ಷೇತ್ರ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್.
ಹಾಸನ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆದ ಪಂದ್ಯಾವಳಿಗಳನ್ನು ಉದ್ಘಾಟಿಸಿದ ಶಾಸಕ ಸ್ವರೂಪ್ ಪ್ರಕಾಶ್ ಕ್ರೀಡೆಗಳ ಯಶಸ್ವಿಗೆ ವೈಯಕ್ತಿಕ ಸಹಕಾರದ ಭರವಸೆ, ಸರ್ಕಾರದ ಸಹಕಾರಕ್ಕೆ ಮನವಿ. ಶಾಲೆಗೆ ಟೀಚರ್ ಬೇಕು ಎಂದು ವಿಡಿಯೋ ಮಾಡಿ ಅಳಲು ತೋಡಿಕೊಂಡ ವಿದ್ಯಾರ್ಥಿನಿ, ಇಂದು ಶಾಲೆಗೆ ದೌಡಾಯಿಸಿದ ಶ್ರೇಯಸ್ ಪಟೇಲ್ ಸೂಕ್ತ ಕ್ರಮದ ಭರವಸೆ. ಕಟಾವಿಗೆ ಬಂದಿರುವ ಭತ್ತವನ್ನ ನಾಶಗೊಳಿಸಿದ ಆನೆಗಳ ಹಿಂಡು, ಕಾಡಾನೆಗಳ ದಾಳಿಗೆ ಹೈರಾಣಾದ ರೈತರು, ಬೇಲೂರು ತಾಲೂಕಲ್ಲಿ ನಿಲ್ಲದ ಕಾಡಾನೆ ದಾಂಧಲೆ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿಬಿಸಿ ಟಿವಿ, ಸತ್ಯದ ಕಡೆ ನಮ್ಮ ನಡೆ.